40ರಲ್ಲಿ ಅವಳಿ ಜವಳಿ ಮಕ್ಕಳಿಗೆ ತಾಯಿಯಾಗೋ ಆಸೆ. ಮದುವೆ ಆಗದೆ ಅಮ್ಮನಾಗ್ತಿದ್ದಾರೆ ನಟಿ ಭಾವನಾ. ಅವಳಿ ಮಕ್ಕಳಿಗೆ ತಾಯಿಯಾಗ್ತಿದ್ದಾರೆ ನಟಿ ಭಾವನಾ. ಶ್ರೀ ಚಕ್ರಧಾರಿಗೆ ಶಿರಬಾಗಿಲಾಲಿ ರಾಜೀವ. ಭಾವನಾ ರಾಮಣ್ಣ ಯಾಕೆ ಮದುವೆ ಆಗ್ಲಿಲ್ಲ, ಅವರು ಸಿಂಗಲ್ ಆಗಿ ಇರುವುದಕ್ಕೆ ಕಾರಣ ಏನು ಅಂತ ಎಲ್ಲರೂ ಕೂಡ ಸರ್ಚ್ ಮಾಡ್ತಾನೆ ಇರ್ತಾರೆ. ಹೌದು, ಭಾವನಾ ರಾಮಣ್ಣ ಅಂದ್ರೆ ಕನ್ನಡ ಚಿತ್ರರಂಗದ ತುಂಬಾ ಅಭಿವ್ಯಕ್ತಶೀಲ ಮುಖ ನೆನಪಾಗುತ್ತೆ. ನಟಿ ಭಾವನಾ ಅವರ ಮಾತುಗಳು, ನೋಟ ಕನ್ನಡಿಗರಿಗೆ ಅಚ್ಚುಮೆಚ್ಚುವಂತಾನೆ ಹೇಳ್ಬೋದು. ಒಬ್ಬ ಕಲಾವಿದೆಯಾಗಿ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ತಮ್ಮ ಆಲೋಚನಾ ರೀತಿಯಿಂದ, ಮಾತುಗಳಿಂದಲೂ ಅವರು ಆಗಾಗ ಸುದ್ದಿಯಾಗ್ತಾ ಇರ್ತಾರೆ. ಮದುವೆ ಆಗದೆ ತಾಯಿ ಆಗ್ತಾ ಇರುವ ಹಿರಿಯ ನಟಿ ಭಾವನಾ ಅವರಿಗೆ ಈಗ 40 ವರ್ಷ ವಯಸ್ಸು. ಅವರಿನ್ನೂ ಮದುವೆ ಆಗಿಲ್ಲ, ಸಿಂಗಲ್ ಆಗಿದ್ದಾರೆ. ಹೀಗಿರುವಾಗಲೇ ಅವರು ಅವಳಿ ಮಕ್ಕಳ ತಾಯಿ ಆಗೋದಕ್ಕೆ ರೆಡಿಯಾಗಿದ್ದಾರೆ. ಹೌದು, ನಟಿ ಪ್ರೆಗ್ನೆನ್ಸಿ ಅನೌನ್ಸ್ ಅನ್ನು ಮಾಡಿದ್ದಾರೆ. ನಟಿ ಭಾವನಾ ರಾಮಣ್ಣ ಅವರು ಖ್ಯಾತ ನಟಿಯಾಗಿದ್ದು, ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿದ್ದಾರೆ. ತಮ್ಮ ಕುರಿತಾದ ಅಪ್ಡೇಟ್ಸ್ಗಳನ್ನ ಅಭಿಮಾನಿಗಳ ಜೊತೆ ಶೇರ್ ಮಾಡ್ತಾನೆ ಇರ್ತಾರೆ. ಈಗ ಅವರು ಕೊಟ್ಟ ಅಪ್ಡೇಟ್ ಎಲ್ರಿಗೂ ಅಚ್ಚರಿಯನ್ನ ಮೂಡಿಸಿದೆ. ಕನ್ನಡದ ಖ್ಯಾತ ನಟಿ ಭಾವನಾ ರಾಮಣ್ಣ ಅವರು ತಾಯ್ತನದ ಸಂಭ್ರಮದಲ್ಲಿದ್ದಾರೆ. ಮದುವೆ ಆಗದೆ ನಟಿ ಭಾವನಾ ರಾಮಣ್ಣ ಅವರು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. IVF ಮೂಲಕ ತಾಯಿ ಆಗ್ತಿದ್ದಾರೆ ನಟಿ ಭಾವನಾ ಅವರು. ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ತಾಯಿ ಆಗ್ತಾ ಇರೋ ಖುಷಿಯ ಸಂಗತಿಯನ್ನ ರಿವೀಲ್ ಮಾಡಿದ್ದಾರೆ. ಎಲ್ಲರೂ ನಟಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ತಾಯಿ ಆಗ್ತಿರುವ ನಟಿಗೆ ಶುಭಾಶಯ ಕೋರ್ತಿದ್ದಾರೆ. ಹೇಗಿರುವಾಗಲೇ ನಟಿ ಯಾಕೆ ಮದುವೆ ಆಗಿಲ್ವಾ ಅನ್ನುವ ಸುದ್ದಿ ಕೂಡ ವೈರಲ್ ಆಗಿದೆ. ಹಾಗಾದ್ರೆ ನಟಿ ಯಾಕೆ ಇನ್ನೂ ಕೂಡ ಸಿಂಗಲ್ ಆಗಿದ್ದಾರೆ, ನೋಡ್ತಾ ಹೋಗೋಣ. ಭಾವನಾ ರಾಮಣ್ಣ ಮದುವೆ ಆಗಿಲ್ಲ. ಅವರ ಸಂದರ್ಶನಗಳಲ್ಲಿ ತಮ್ಮ ಈ ನಿರ್ಧಾರದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಮದುವೆ ಇಲ್ಲದೆ ತಮ್ಮ ಜೀವನ ಅಪೂರ್ಣ ಅಂತ ಅವರು ಭಾವಿಸುವುದಿಲ್ಲ ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ತಾನು ಸಿಂಗಲ್ ಆಗಿಯೂ ತಾವು ಸಂತೋಷವಾಗಿಯೇ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಮದುವೆಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳಿಂದ ತಾವು ನೋಡಿರುವುದಾಗಿ ಮತ್ತು ಅದು ಅವರ ದೃಷ್ಟಿಕೋನದ ಮೇಲೆ ಪ್ರಭಾವ ಬೀರಿದೆ ಅಂತ ಅವರು ಹೇಳಿದ್ರು. ಹಿಂದೆ ಅವರು ಕನ್ನಡ ಚಲನಚಿತ್ರ ನಿರ್ಮಾಪಕ ನವೀನ್ ಅವರೊಂದಿಗೆ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಿದ್ರು. ಆದ್ರೆ ನಂತರ ಅವರು ಬೇರ್ಪಟ್ಟರು. ಅಲ್ಲಿಂದ ನಂತರ ಅವರು ಸಿಂಗಲ್ ಆಗಿಯೇ ಇದ್ದಾರೆ. ಸಿಂಗಲ್ ಆಗಿ ತಾಯಿ ಆಗ್ತಿರುವ ನಟಿ. ಪೋಷಕರಾಗುವುದು ಅಂದ್ರೆ ದೊಡ್ಡ ಜವಾಬ್ದಾರಿ. ಅದರಲ್ಲೂ ಸಿಂಗಲ್ ಮದರ್ ಅಂದ್ರೆ ಅದು ಮತ್ತಷ್ಟು ದೊಡ್ಡ ಜವಾಬ್ದಾರಿ. ಎಂತಹದೊಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಭಾವನಾ ಅವರು ರೆಡಿ ಆಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ಹಾಗೆಯೇ ಬಹಳಷ್ಟು ಜನರು ಅವರ ಧೈರ್ಯಕ್ಕೆ ಶಭಾಷ್ ಅಂತಿದ್ದಾರೆ. ಇವತ್ತು ಸಿಂಗಲ್ ಮದರ್ ಅನ್ನೋದು ತುಂಬಾ ಸರ್ವೇ ಸಾಮಾನ್ಯವಾದಂತಹ ಕಾನ್ಸೆಪ್ಟ್ ಆಗೋಗಿದೆ. ನಟಿ ಸುಷ್ಮಿತಾ ಸೇನ್ ಕೂಡ ಅವಿವಾಹಿತೆಯಾಗಿ ಮಕ್ಕಳನ್ನ ದತ್ತು ಪಡೆದು ಸಾಕ್ತಾ ಇದ್ರು. ಅವರು ಮದುವೆ ಆಗದೆ ತಾಯಿ ಆಗಿದ್ರು. ಈಗ ಇದೇ ರೀತಿ ಭಾವನಾ ಅವರು ಕೂಡ ತಾಯ್ತನದ ಹೊಸ ಅಧ್ಯಾಯಕ್ಕೆ ಎಂಟ್ರಿ ಕೊಡ್ತಾ ಇದ್ದು, ಅಭಿಮಾನಿಗಳು ಅವರಿಗೆ ಶುಭಾಶಯಗಳನ್ನ ಕೋರ್ತಿದ್ದಾರೆ. ಮದುವೆ ಇಲ್ಲದೆ ಮಗು ಮಾಡ್ಕೊಳ್ಳೋದಕ್ಕೆ ನಟಿ ಭಾವನಾ ಸಿದ್ಧ. ಬೀಟ್ಲೆಸ್ ಕರ್ನಾಟಕ.